ನಮಸ್ಕಾರ ರೈತ ಬಾಂಧವರೇ. ಇವತ್ತು ಬೆಳೆ ವಿಮೆ ಕುರಿತಾಗಿ ಚರ್ಚೆ ಮಾಡೋಣವಾ? ಬೆಳೆ ವಿಮೆಗೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ PMFBY ಅಂತ ಕರೀಲಾಗ್ತದೆ. PMFBY ಅಂತಕ್ಕಂಥದ್ದು 2016ರಲ್ಲಿ ಪ್ರಾರಂಭಗೊಳ್ತು. 2016ರಲ್ಲಿ PMFBY ಏನು ಲಾಂಚ್ ಆಯಿತು, ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಈ ಸ್ಕೀಮನ್ನು ಲಾಂಚ್ ಮಾಡಲಾಯಿತು. ಇದು ರೈತರಿಗೆ ಒಂದು ವಿಮೆಯನ್ನು ಕಟ್ಟಿಸ್ಕೊಂಡು ಮತ್ತು ಅವರಿಗೆ ಸಮಸ್ಯೆಗಳು ಎದುರಾದಾಗ ಅದನ್ನು ಅವನಿಗೆ ವಿಮೆಯನ್ನು ತುಂಬಿಕೊಡ್ತಕ್ಕಂತಹ ಅಥವಾ ಅವನಿಗೆ ಪ್ರೊಟೆಕ್ಷನನ್ನು ನೀಡ್ತಕ್ಕಂಥ ಕ್ರಾಪ್ ಲಾಸ್, ಬೆಳೆ ಹಾನಿ ಆದಂಥ ಸಂದರ್ಭದಲ್ಲಿ ಆ ಪ್ರೊಟೆಕ್ಷನ್ನ ನೀಡಲಿಕ್ಕೆ ಅಂತ ಈ ಯೋಜನೆಯನ್ನು ಗುರುತಿಸಲಾಗಿದೆ ಅಥವಾ ಕಂಡುಕೊಳ್ಳಲಾಗಿದೆ. ಈ ಯೋಜನೆಯಲ್ಲಿ ನಾವು ವೆಬ್ಸೈಟಿಗೆ ಹೋಗಿ ನೋಡಿದ್ದೆ ಆದಲ್ಲಿ ಇಲ್ಲಿ 3 ಆಪ್ಷನ್ ಬರುತ್ತೆ. ಒಂದು ರೈತರ ಕಾರ್ನರ್ ಅಥವಾ ಫಾರ್ಮರ್ ಕಾರ್ನರ್, ಇನ್ಶೂರೆನ್ಸ್ ಪ್ರೀಮಿಯಂ ಕ್ಯಾಲ್ಕುಲೇಟ್ರು ಮತ್ತು ರಿಪೋರ್ಟ್ ಕ್ರಾಪ್ ಲಾಸ್ ಅಂತ. ಇದನ್ನು ತಿಳುವಳಿಕೆ ಇದ್ದಂಥ ರೈತರು ತಾವೇ ಕೂಡ ಮಾಡ್ಕೋಬೋದು. ಅಲ್ಲದೆ ಕಾಮನ್ ಸರ್ವಿಸ್ ಸೆಂಟರ್ CHC, ಕಾಮನ್ ಸರ್ವಿಸ್ CSC ಅಂಥೇಳಿ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಕೂಡ ಮಾಡ್ಕೋಬೋದು. ಅದಲ್ಲದೆ ಪ್ಯಾಕ್ಸ್ ಅಂತ ಹೇಳ್ತೇವೆ, ಅಂದರೆ ಪತ್ತಿನ ಸಂಘಗಳು, ಅಲ್ಲಿ ಕೂಡ ಮಾಡ್ಕೊಳ್ಬೋದು. ಅದಲ್ಲದೆ KVGB ಅಂತ ಹೇಳ್ತೇವೆ. KVGB ಅಂತ ಹೇಳಿದರೆ ಗ್ರಾಮೀಣ ವಿಕಾಸ ಬ್ಯಾಂಕ್ಗಳಲ್ಲಿ ಕೂಡ ಮಾಡ್ಕೋಬೋದು. ಅಲ್ಲಿ ಹೋಗಿ ರೈತ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಥವಾ ಎನ್ರೋಲ್ಮೆಂಟನ್ನು ಮಾಡ್ಕೊಳ್ಬೇಕಾಗ್ತದೆ. ಆಗ ಅವನಿಗೆ ಮೊತ್ತವನ್ನು ಕಟ್ಟಿಸ್ಕೊಳ್ತಾರೆ, ಪ್ರೀಮಿಯಂ ಮೊತ್ತವನ್ನು ಕಟ್ಟಿಸ್ಕೊಳ್ಳಾಗ್ತದೆ. ಕಟ್ಟಿಸ್ಕೊಂಡಾದ್ಮೇಲೆ ಅವನಿಗೆ ಒಂದು ಅಕ್ನಾಲೇಜ್ಮೆಂಟನ್ನು ಕೊಡ್ತಾರೆ. ನೀವು ಇನ್ಶೂರೆನ್ಸಿಗೆ ಎನ್ರೋಲ್ ಮಾಡ್ಕೊಂಡಿದ್ದೀರಿ ಅಂತ ಒಂದು ಅಕ್ನಾಲೇಜ್ಮೆಂಟನ್ನು ಕೊಡ್ತಾರೆ. ಅಕ್ನಾಲೇಜ್ಮೆಂಟನ್ನು ಪ್ರೀಮಿಯಂ ಮೊತ್ತವನ್ನು ಪಡೆಯುವಂಥ ಸಂದರ್ಭದಲ್ಲಿ ಬೇಕಾಗೋದು ಇರೋದರಿಂದ ಅದನ್ನು ಸುರಕ್ಷಿತವಾಗಿ ಎತ್ತಿಡಬೇಕಾಗ್ತದೆ. ಇನ್ನು ಏನಿದ್ರ ಉದ್ದೇಶ ಅಂತ ಹೇಳಿದ್ರೆ, ಯಾವಾಗೆಲ್ಲ ರೈತನಿಗೆ ಬೆಳೆ ಹಾನಿ ಆಗ್ತದೋ ಅಥವಾ ಬೆಳೆ ನಷ್ಟ ಆಗಿ ನಶಿಸಿ ಹೋಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಸ್ಟೆಬಿಲಿಟಿಯನ್ನು ಕೊಡೋದು, ಇನ್ಕಮ್ ಸ್ಟೆಬಿಲಿಟಿ ಅಂತ ಹೇಳಿ, ಅಥವಾ ಆರ್ಥಿಕ ಅವನಿಗೆ ಬಲವರ್ಧನೆ, ಆರ್ಥಿಕವಾಗಿ ಅವನನ್ನು ಸುರಕ್ಷಿತವಾಗಿಡಲು ಈ ಒಂದು ಯೋಜನೆಯ ಮಹದೋದ್ದೇಶ ಅಂತ ಹೇಳ್ಬೋದು. ಇನ್ನು ಇದು ಏನಕ್ಕೆ ಪ್ರೋತ್ಸಾಹ ನೀಡುತ್ತಂತಂದರೆ, ಅತ್ಯಾಧುನಿಕ ಒಂದು ಬೆಳೆಯ ನಾವೇನು ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ, ಮಾಡರ್ನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಸಿಗೆ ಇದು ಬೇಕಾಗ್ತದೆ. ಅದಲ್ಲದೆ ಈಗ ರಿಸ್ಕನ್ನು ರೆಡ್ಯೂಸ್ ಮಾಡೋಕ್ಕೆ ನ್ಯಾಚುರಲ್ ಕೆಲಮಿಟೀಸ್ ಅಂತ ಅಂದರೆ ಪ್ರಕೃತಿ ವಿಕೋಪಗಳಾದಂತಹ ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಬೆಂಕಿ ಬಿದ್ದಿದ್ದಿರ್ಬೋದು ಅಥವಾ ಆನೆಕಲ್ಲು ಬಿದ್ದಿದ್ದಿರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ ರೈತನಿಗೆ ಪ್ರೊಟೆಕ್ಷನನ್ನು ಅಥವಾ ಸುರಕ್ಷತೆಯನ್ನು ನೀಡುವ ಉದ್ದೇಶದಿಂದ ಮಾಡಲಾಗಿದೆ. ಇದರ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳ್ದಂಗೆ ಇದು ಸಿಂಪಲ್ ಎನ್ರೋಲ್ಮೆಂಟ್ ಪ್ರೊಸೆಸ್ ಇರುತ್ತೆ. ಅಂದರೆ ರೈತ ತಿಳುವಳಿಕೆ ಇದ್ದವರು ಅವರೇ ಮಾಡ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಹೆಚ್ಚಿನ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರ ಹಾಗೂ ತಮ್ಮ ಹತ್ತಿರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳು ಅಥವಾ ತೋಟಗಾರಿಕಾ ಇಲಾಖಾ ಕಚೇರಿಗಳನ್ನು ಸಂಪರ್ಕಿಸ್ಬೋದು. ಅದಲ್ಲದೆ ನಾನು ಆವಾಗಲೇ ಹೇಳ್ದಂಗೆ ಕಾಮನ್ ಸರ್ವಿಸ್ ಸೆಂಟರ್ಗಳನ್ನು, ಪ್ಯಾಕ್ಸ್ಗಳನ್ನು, ಕೃಷಿ ಪತ್ತಿನ ಸಂಘಗಳು ಪ್ಯಾಕ್ಸ್ಗಳನ್ನು ಕನ್ಸಲ್ಟ್ ಮಾಡ್ಬೋದು. ಅದಲ್ಲದೆ KVGB ಬ್ಯಾಂಕ್, ಗ್ರಾಮೀಣ ವಿಕಾಸ ಬ್ಯಾಂಕ್ಗಳು ಅಥವಾ RTGS ಇರ್ತಕ್ಕಂಥ IFSC ಕೋಡ್ ಇರ್ತಕ್ಕಂಥ ಯಾವುದೇ ಬ್ಯಾಂಕನ್ನು ಕೂಡ ಸಂಪರ್ಕಿಸ್ಬೋದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಸಿಂಪಲ್ ಮತ್ತು ತುಂಬ ಕಡಿಮೆ ಮೊತ್ತದ ಪ್ರೀಮಿಯಂ ಮೊತ್ತವನ್ನು ತುಂಬೋದಿರುತ್ತೆ. ಉದಾಹರಣೆಗಾಗಿ ಹೇಳೋದಾದರೆ, ಪ್ರತಿ ಕ್ಷೇತ್ರಕ್ಕೂ ಸರ್ಕಾರದಿಂದ ನೋಟಿಫಿಕೇಷನನ್ನು ತೆಗಿಲಾಗ್ತದೆ. ಬೆಳೆಯುವ ಮುಂಚೆ ಅಥವಾ ಬಿತ್ತನೆಯ ಪೂರ್ವದಲ್ಲಿ ಅಥವಾ ಬಿತ್ತನೆಯಾದಂಥ 20 ದಿನದ ಒಳಗಡೆ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡ್ತಾರೆ. ಈ ಬೆಳೆಗಳಿಗೆ ಈ ಕ್ಷೇತ್ರಕ್ಕೆ ಎನ್ರೋಲ್ ಮಾಡ್ಕೋಬೋದು ರೈತರು ಅಂತಕ್ಕಂಥ ಮಾಹಿತಿ ಗೌರ್ಮೆಂಟಿಂದ ರಿಲೀಸ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಗಳು ಅಥವಾ ಪ್ಯಾಕ್ಸನ್ನು ತಾವು ಅಪ್ರೋಚ್ ಮಾಡದೇ ಆದಲ್ಲಿ ಸಿಂಪಲ್ಲಾಗಿ ಎನ್ರೋಲ್ ಮಾಡ್ಕೋಬೋದು. ಅಂದರೆ ತಮ್ಮ RTCಗಳನ್ನು ತೆಗೆದುಕೊಂಡು ಹೋಗಿ, ಆಧಾರ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಎನ್ರೋಲ್ಮೆಂಟನ್ನು ಮತ್ತು ಬ್ಯಾಂಕಿನ ಪಾಸ್ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರೀಮಿಯಮ್ಮು ತುಂಬ ಸಬ್ಸಿಡೈಸ್ಡ್ ಇರುತ್ತೆ. ಹೇಳ್ತೀನಿ ನಾನು ಮೊತ್ತ ಹಿಂಗಾರಿಗೆ ಮುಂಗಾರಿಗೆ ಯಾವ ರೀತಿ ಇರ್ತದೆ ಅಂತ ಮುಂದೆ ಬರ್ತಾ ಹೇಳ್ತೀನಿ. ಆ ಪ್ರೀಮಿಯಂ ಮೊತ್ತವನ್ನು ಅಲ್ಲಿ ತುಂಬಬೇಕಾಗ್ತದೆ. ಮತ್ತು ಇದು ಮಾಡರ್ನ್ ಟೆಕ್ನಾಲಜಿ ಬಳಸೋಕ್ಕೂ ಕೂಡ ಉತ್ತೇಜನವನ್ನು ನೀಡ್ತಕ್ಕಂಥದ್ದು PMFBY ಅಂತಕ್ಕಂಥದ್ದು. ಮತ್ತು ರೈತನಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅಥವಾ ಸುರಕ್ಷತೆಯನ್ನು, ಆರ್ಥಿಕ ಸುರಕ್ಷತೆಯನ್ನು ಕೂಡ ಇದು ನೀಡ್ತದೆ ಅಂಥೇಳಿ. ಇನ್ನು ಇದರ ಮುಖ್ಯ ಒಂದು ಕೀ ಫೀಚರ್ಸ್ಗಳು ಏನಿದೆ ಅಂತಂದರೆ, ಪ್ರೀಮಿಯಂ ರೇಟ್ ತುಂಬ ಕಡಿಮೆ ಇರ್ತದೆ. ಅಂದರೆ ಮೊದಲನೇದಾಗಿ ಏನು ಮೊತ್ತವನ್ನು ರೈತ ಕಟ್ಟಬೇಕಿರ್ತದೋ ಅದು ತುಂಬ ಕಡಿಮೆ ಇರುತ್ತೆ. ಈಗ ನಾವು ನಾರ್ಮಲಾಗಿ ಹೇಳೋದಾದರೆ, ಒಬ್ಬ ಮನುಷ್ಯನಿಗೆ ಇನ್ಶೂರೆನ್ಸನ್ನು ಮಾಡಿಸ್ತೇವೆ. ಅವನಿಗೇನೋ ಆಯಿತು, 80% ಅವ್ನು ಡಿಸಬಲ್ ಆದ ಆ್ಯಕ್ಸಿಡೆಂಟಲ್ಲಿ
ಅಥವಾ ಅವ್ನ ಡೆತ್ ಆಯಿತು ಅಂತ ಹೇಳಿದ್ರೆ ಒಂದು ಪ್ರೀಮಿಯಂ ಮೊತ್ತವನ್ನು ಮೊದಲೇ ಕಟ್ಟಿಟ್ಟಿರ್ತೇವೆ. ಅವನಿಗೆ ಅಪಘಾತಗಳು ಆದಾಗ ಅಥವಾ ಅವನಿಗೆ ಡೆತ್ ಆದಾಗ ಇನ್ಶೂರೆನ್ಸ್ ಕಂಪನಿಗಳು ಅವನಿಗೆ ಆ ಮೊತ್ತವನ್ನು ಸುರಕ್ಷತೆಯಿಂದ ನೀಡ್ತವೆ. ಅದೇ ರೀತಿ ಬೆಳೆಗಳಿಗೂ ಕೂಡ ಹಾನಿಯಾದಂಥ ಸಂದರ್ಭದಲ್ಲಿ ಮೊತ್ತ ಬರಲಿ ಅಂಥೇಳಿ ಸಮ್ ಅಶ್ಯೂರ್ಡ್ ಅಂತ ಹೇಳ್ತೀವಿ, ಏನು ಮೊತ್ತ ಇರ್ತದೋ ಅದು ಬರಲಿ ಅಂಥೇಳಿ ರೈತ ಮುಂಚಿತವಾಗಿ ಇನ್ಶೂರೆನ್ಸ್ಗೆ ಎನ್ರೋಲ್ ಮಾಡ್ಕೋಬೇಕಾಗ್ತದೆ. ಹೇಗಿರ್ತದೆ ಅಂತ ಹೇಳಿದರೆ 2% ಮುಂಗಾರಿ ಬೆಳೆ ಆದರೆ ಖರೀಫ್ ಕ್ರಾಪ್ ಅಥವಾ ಮುಂಗಾರಿ ಬೆಳೆ ಆದರೆ 2% ಮಾತ್ರ ಅದೇನು ಸಮ್ ಇನ್ಶೂರ್ಡ್ ಇರ್ತದೋ ಅದರದ್ದು 2% ಮಾತ್ರ ರೈತ ಭರಿಸಬೇಕಾಗ್ತದೆ. ಮಿಕ್ಕಿದ್ದನ್ನು ಗೌರ್ಮೆಂಟು ಭರಿಸ್ತದೆ. ಅದಲ್ಲದೆ ಹಿಂಗಾರಿಗಾದರೆ 1.5% 1.5 ಅಥವಾ 1.5% ಅಷ್ಟು ಭರಣಿ ಮಾಡಬೇಕಾಗ್ತದೆ. ಅದೇ ತೋಟಗಾರಿಕೆ ಮತ್ತು ಕಮರ್ಷಿಯಲ್ ವಾಣಿಜ್ಯ ಬೆಳೆಗಳಾಗಿದ್ದರೆ 5% ಅಷ್ಟು ಪ್ರೀಮಿಯಂ ಮೊತ್ತವನ್ನು ಕಟ್ಟಿಸ್ಕೊಂಡಾದ್ಮೇಲೆ ಮಿಕ್ಕಂಥ ಒಂದು ಏನಿರ್ತದೋ ಅದನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಈಕ್ವಲಿ ಶೇರನ್ನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದಲ್ಲದೆ ಇನ್ನು ಹೇಳಬೇಕು ಕವರೇಜ್ ಅಂತ ಹೇಳಿದರೆ ನ್ಯಾಚುರಲ್ ಕೆಲಾಮಿಟೀಸಿಗೆ ಅಂತ ನಾನು ಹೇಳ್ದಂಗೆ ಅತಿವೃಷ್ಟಿ, ಅನಾವೃಷ್ಟಿ, ಬೆಂಕಿ ಅಥವಾ ಸಿಡಿಲು ಬಡಿದಂಥ ಸಂದರ್ಭ ಅಥವಾ ರೋಗ ಮತ್ತು ಕೀಟಗಳ ಬಾಧೆಯಿಂದ ಕೆಲವೊಮ್ಮೆ ಬೆಳೆಗಳು ಹಾನಿಯಾಗಿ ಹೋಗ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಸುರಕ್ಷತೆಯನ್ನು ನೀಡಲಾಗ್ತದೆ. ಇಲ್ಲಿ ಮತ್ತು ಮಾಡರ್ನ್ ಟೆಕ್ನಾಲಜೀಸು ಅಂದರೆ ಡ್ರೋನ್, ಸ್ಯಾಟಲೈಟ್ ಇಮೇಜ್ನರಿ ಈ ಥರ ಮಾಡರ್ನ್ ಟೆಕ್ನಾಲಜಿಯು ಕೂಡ ರೈತನಿಗೆ ಇಲ್ಲಿ ಪ್ರೋತ್ಸಾಹನ ನೀಡಲಾಗ್ತದೆ. ಮತ್ತು ಇನ್ನು ಸೆಟಲ್ಮೆಂಟ್ ಹೆಂಗಾಗುತ್ತೆ ಅಂದರೆ ತುಂಬ ಅತಿ ಶೀಘ್ರವಾಗಿ ಮತ್ತು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಅಂದರೆ ಹೇಗೆ ಅಂತಂದರೆ ಪ್ರತಿಯೊಂದು ಇಲ್ಲೇನಾಗಿರ್ತದೆ ಅಂತಂದರೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಗಿರ್ತದೆ ಅಂತಲೇ ಹೇಳ್ಬೋದು. ಇನ್ನು ಹೇಗೆ ಟ್ರೆಂಡ್ ಹೇಗೆ ಬರ್ತಾಯಿದೆ 2016ರಲ್ಲಿ ಈ ಯೋಜನೆ ಸ್ಕೀಮು ಲಾಂಚ್ ಆಯಿತಾ, ಅಲ್ಲಿಂದ 2016ರಿಂದ 2025ರವರೆಗೂ ಯಾವ ರೀತಿ ನಡ್ಕೊಂಡು ಬರ್ತಾಯಿದೆ, ಟ್ರೆಂಡ್ ಯಾವ ರೀತಿ ನಡೆದಿದೆ ಅಂತ ಸ್ವಲ್ಪ ನೋಡೋದಾದರೆ ಈಗ 80ರಿಂದ 85% ಜೆಂಡರ್ ವೈಸ್ ಹೇಳೋದಾದರೆ 80ರಿಂದ 85% ಕವರೇಜು ಪುರುಷ ರೈತರಿಗೆ ಸಿಗ್ತಾ ಇದೆ. ಅದೇ ರೀತಿ 14ರಿಂದ 16% ಕವರೇಜು ಮಹಿಳಾ ರೈತರಿಗೆ ದೊರೀತಾ ಇದೆ, ಅಂದರೆ ಎನ್ರೋಲ್ ಮಾಡಿಕೊಂಡಿದ್ರು ಅಂತ. ಇನ್ನು ರೈತರ ಒಂದು ಕ್ಯಾಟಗರಿ ಹೇಳೋದಾದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು, ಅಂದರೆ 1ರಿಂದ 2 ಹೆಕ್ಟರ್ ಕ್ಷೇತ್ರವನ್ನು ಅಥವಾ ಭೂಮಿಯನ್ನು ಹೊಂದಿರತಕ್ಕಂಥ ರೈತರು 63ರಿಂದ 70% ಜನ ಈ ಯೋಜನೆಯಲ್ಲಿ ಭಾಗವಹಿಸಿದರು. ಆಮೇಲೆ ಇನ್ನು 1 ಹೆಕ್ಟರ್ಗಿಂತ ತುಂಬ ಕಡಿಮೆ ಇರೋರಿಗೆ ಮ್ಯಾರಿಜಿನಲ್ ಫಾರ್ಮರ್ಸ್ ಅಂತ ಹೇಳ್ತೀವಿ ನಾವು, ಅತೀ ಸಣ್ಣ ರೈತರು. ಅಂಥ ರೈತರು 14ರಿಂದ 18% ಇಲ್ಲಿವರೆಗೂ 2016ರಿಂದ ಇಲ್ಲಿವರೆಗೂ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಶಿಫ್ಟ್ ನಡೀತಾ ಇದೆ ಅಂತ ಹೇಳಿದ್ರೆ 2020ರ ಒಳಗೆ ಮುಂಚೆ ಅಂದರೆ 2014ರಿಂದ 2020ರವರೆಗೂ ಹೇಗಾಗ್ತಿತ್ತು ಅಂದರೆ ಲೋನಿ ಫಾರ್ಮರ್ಸು, ಅಂದರೆ ಕೃಷಿ ಸಾಲವನ್ನು ಯಾವೆಲ್ಲ ರೈತರು ಪಡಿತಿದ್ರು ಅಲ್ಲಿ ಆಟೋಮೆಟಿಕ್ಕಾಗಿ ಈ ಒಂದು ಪ್ರೀಮಿಯಂ ಮೊತ್ತ ಕಟ್ಟಾಗಿ ಅವರಿಗೆ ಹಣ ಸಿಗ್ತಾಯಿತ್ತು, ಸಾಲದ ಮೊತ್ತ ಸಿಗ್ತಾಯಿತ್ತು. ಬಟ್ ತದನಂತರ ಅದನ್ನು 2020ರ ನಂತರ ವಾಲಂಟಿಯರ್ ಮಾಡಲಾಗಿದೆ. ಅಂದರೆ ಅವರು ಇಷ್ಟಪಟ್ಟಲ್ಲಿ ಅದನ್ನು ಆಪ್ಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ಅವರು ಬಿಟ್ಕೊಳ್ಳಬಹುದು. ಇನ್ನು ಪ್ರೀಮಿಯಂ ಶೇರ್ದು ನಾನು ಆವಾಗಲೇ ಹೇಳ್ದಂಗೆ ಹೆಚ್ಚು ಕಡಿಮೆ 1.5ರಿಂದ 5%, 1.5 ಹಿಂಗಾರಿಗಿರುತ್ತೆ, 2% ಮುಂಗಾರಿಗಿರುತ್ತೆ, 5% ತೋಟಗಾರಿಕಾ ಬೆಳೆಗಳಿಗಿರುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಇನ್ನು ಮುಂದುವರೆದು ಹೇಳಬೇಕು ಅಂತ ಹೇಳಿದರೆ 2016ರಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದು ಯಾವ ರೀತಿ ಡಾಟಾ ಇದೆ ಅಂತ ಹೇಳಿದರೆ 16ರಿಂದ ಇಲ್ಲಿವರೆಗೂ 16-17ರಲ್ಲಿ ತುಂಬ ಜನ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರು. ಅಂದರೆ ಅವೇರ್ನೆಸ್ ತುಂಬ ಬಂದ್ಬಿಟ್ಟು ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರು. ಲೋನಿ ಫಾರ್ಮರ್ಸಿಗೆ ಅಂದರೆ ಕೃಷಿ ಸಾಲವನ್ನು ಪಡೆದಂಥವ್ರಿಗೆ ಇದು ಕಂಪಲ್ಸರಿ ಇತ್ತು. ಇನ್ನು 18ರಿಂದ 21ರೊಳಗೆ ಹೇಗೆ ಬಂತು ಅಂದರೆ ಸ್ವಲ್ಪ ಪಾರ್ಟಿಸಿಪೇಷನು ಕಡಿಮೆ ಆಯಿತು. ಮತ್ತು 2020ರಲ್ಲಿ ಲೋನಿ ಫಾರ್ಮರ್ಸಿಗೆ ವಾಲಂಟಿಯರ್ ಅಂತ ಮಾಡಲಾಯಿತು. ಅಂದರೆ ಇಷ್ಟಪಟ್ಟಲ್ಲಿ ಮಾಡ್ಕೊಳ್ಬೋದು, ಈ ವಿಮೆಯ ಅಂಡರ್ ಅವರು ಕವರೇಜನ್ನು ಪಡಿಬೋದು ಅಂಥೇಳಿ. ಇನ್ನು ಜನರಲ್ ಫಾರ್ಮರ್ಸು 30ರಿಂದ 40% ಭಾಗವಹಿಸಿದ್ರು. OBC ಅವರು 5ರಿಂದ 55% ರೈತರು ಭಾಗವಹಿಸಿದರು. ಇನ್ನು 21-22ರ ನಂತರ ಹೇಳಬೇಕು ಅಂತ ಹೇಳಿದರೆ ಹೆಚ್ಚು ಕಡಿಮೆ ಇನ್ಕ್ರೀಸಿಂಗ್ ಟ್ರೆಂಡಲ್ಲೇ ಇದೆ. ಅದರಲ್ಲಿ 21 ಮತ್ತು 22ರಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳಿದರೆ ನಾವು ನಾಗಾಲ್ಯಾಂಡು, ಅಸ್ಸಾಮು, ಅರುಣಾಚಲ್ ಪ್ರದೇಶ, ಮಿಜೋರಾಮು ಆ ಥರ ಏನು 7 ಸಿಸ್ಟರು ಸ್ಟೇಟ್ಗಳಿದ್ದಾವೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳು ಭಾರತದಲ್ಲಿ, ಅಲ್ಲಿಂದ ಭಾಗವಹಿಸೋಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂತು ಅಂತ ಹೇಳ್ಬೋದು. ಇನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾತನಾಡೋದಾದರೆ ಇಲ್ಲಿ 24ರಿಂದ 31 ಮಿಲಿಯನ್ ಹೆಕ್ಟರಷ್ಟು ಇಲ್ಲಿವರೆಗೂ ರೈತರು ಭಾಗವಹಿಸಿದ್ದಾರೆ. ಅಷ್ಟು ಏರಿಯಾ, ಅಷ್ಟು ಕ್ಷೇತ್ರವನ್ನು ಇದರ
ಒಳಗಡೆ ಭಾಗವಹಿಸಿ ಆಗಿದೆ ಅಂತ ಹೇಳ್ಬೋದು. ಜೆಂಡರ್ದು ಹೇಳಿದೆ ನಾನು. ಅದಲ್ಲದೆ ಲ್ಯಾಂಡ್ ಹೋಲ್ಡಿಂಗ್ ಬಗ್ಗೆ ಹೇಳೋದಾದರೆ ಅತಿ ಸಣ್ಣ ರೈತರ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು 70% ರೈತರು ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಇದು ಮತ್ತೊಂದು ಚಾರ್ಟು. ಅದೇ ರೀತಿ ಮುಂಗಾರಿಗೆ ಯಾವ ರೀತಿ ಭಾಗವಹಿಸಿದ್ರು, ಹಿಂಗಾರಿಗೆ ಯಾವ ರೀತಿ ಭಾಗವಹಿಸಿದ್ರು ಅಂತೇಳಿ. ಇನ್ನು ಯಾವುದಕ್ಕೆಲ್ಲ ಇದು ಕವರೇಜ್ ಕೊಡುತ್ತೆ PMFBY ಅಥವಾ ಫಸಲ್ ಬಿಮಾ ಯೋಜನೆ ಯಾವುದಕ್ಕೆಲ್ಲ ಕವರೇಜ್ ಕೊಡುತ್ತೆ ಅಂತ ಹೇಳಿದ್ರೆ, ನ್ಯಾಚುರಲ್ ಫೈರ್ ಅಂಥೇಳಿ, ಅಂದರೆ ನೈಸರ್ಗಿಕವಾಗಿ ಕೆಲವೊಮ್ಮೆ ಬೆಂಕಿ ಬಿದ್ದುಬಿಡುತ್ತೆ ಬೆಳೆಗಳಿಗೆ. ಅಂಥ ಒಂದು ಸಂದರ್ಭದಲ್ಲಿ ಇದು ಕವರೇಜನ್ನು ಕೊಡುತ್ತೆ. ಸಿಡಿಲು ಬಡಿದಂಥ ಸಂದರ್ಭದಲ್ಲೂ ಕವರೇಜ್ ಕೊಡುತ್ತೆ. ಮತ್ತು ಸ್ಟಾಮು, ಸೈಕ್ಲೋನ್ ಬಂದಂಥದ್ದು, ಅತಿವೃಷ್ಟಿ ಬಂದಂಥದ್ದು ಕವರೇಜ್ ಸಿಗುತ್ತೆ. ಅನಾವೃಷ್ಟಿ ಅಥವಾ ಡ್ರೈ ಸ್ಪೆಲ್ ಅಂತ ಹೇಳ್ತೀವಿ, ಅಂದರೆ ಬೆಳೆಗಳು ಬೆಳೆಯತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ರಿಟಿಕಲ್ ಸ್ಟೇಜ್ ಅಂತ ಹೇಳ್ತೀವಿ. ಹೂವಾಡೋದಿರ್ಬೋದು, ಕಾಯಿ ಕಟ್ಟೋದಿರ್ಬೋದು, ಅಂಥ ಒಂದು ಸಂದರ್ಭದಲ್ಲಿ 45ರಿಂದ 55 ದಿನಗಳವರೆಗೆ ಮಳೆ ಆಗದೇ ಇದ್ದರೆ, ಡ್ರೈ ಸ್ಪೆಲ್ ಇದ್ದರೆ, ಅಂಥ ಸಮಯದಲ್ಲಿ ಕೂಡ ಈ ಒಂದು ಕವರೇಜ್ ಸಿಗ್ತದೆ. ಮತ್ತು ಕೀಟ ಮತ್ತು ರೋಗಗಳ ಬಾಧೆ ತುಂಬ ಅತಿಯಾದಂಥ ಒಂದು ಸಂದರ್ಭದಲ್ಲಿ ಸಿಗ್ತದೆ. ಆಮೇಲೆ ಕೆಲವೊಮ್ಮೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸಿಗೆ ಸಿಗ್ತದೆ. ಅಂತ ಹೇಳಿದರೆ, ನಾವು ಬೆಳೆಯನ್ನು ಕಟಾವು ಮಾಡಿ ಜಮೀನಿನಲ್ಲೇ ಶೇಖರಣೆ ಮಾಡಿಟ್ಟಿರ್ತೇವೆ. ಅದನ್ನಿನ್ನೂ ಮನೆಗೆ ಅಥವಾ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋ ಮುಂಚೆನೇ ಮಳೆ ಆಗಿಬಿಡ್ತದೆ. ಅಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಈ ಒಂದು ಕವರೇಜ್ ಸಿಗ್ತದೆ ಅಂಥೇಳಿ. ಇನ್ನು ಯಾವೆಲ್ಲ ರೈತರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಹೇಳಿದರೆ, ಯಾವೆಲ್ಲ ರೈತರು ಇರ್ತಾರೆ ಅಂತ ಹೇಳಿದರೆ, ನೋಟಿಫಿಕೇಷನ್ ಪ್ರಕಾರ ಆ ಕ್ಷೇತ್ರದ ನೋಟಿಫೈಡ್ ಆದ ಕ್ರಾಪು ಮತ್ತು ಕ್ಷೇತ್ರ ನೋಡ್ಕೊಳ್ಬೇಕಾಗ್ತದೆ. ರೈತ ಮುಂಚೆ ಲೋನಿ ಫಾರ್ಮರ್ ಆಗಿದ್ದರೆ ಕಂಪಲ್ಸರಿ ಇತ್ತು. ಮತ್ತೀಗ ಅವನು ವಾಲಂಟಿಯರಾಗಿ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಿದರೆ, ಈ ನೋಟಿಫೈಡ್ ಆಗಿರ್ತಕ್ಕಂಥ ಕ್ರಾಪಿಗೆ ರೈತ ಏನು ವಿಮೆಯನ್ನು ಕಟ್ಕೊಳ್ತಾನೆ, ವಿಮೆಯ ಪ್ರೀಮಿಯಂ ಮೊತ್ತವೇನು ಕಟ್ತಾನೋ ಆ ಬೆಳೆ ನಿಜವಾಗ್ಲೂ ಅವನ ಕ್ಷೇತ್ರದಲ್ಲಿರಬೇಕು. ಉದಾಹರಣೆಗಾಗಿ ಒಬ್ಬ ರೈತ ತೊಗರಿಗೆ ಬೆಳೆ ವಿಮೆಯನ್ನು ಪ್ರೀಮಿಯಮನ್ನು ಕಟ್ತಾನೆ ಅಂತ ತಿಳ್ಕೊಳ್ಳೋಣ. ಅವನ ಜಮೀನಲ್ಲೂ ಕೂಡ ಬೆಳೆ ವಿಮೆಗೆ ಅವನ ಜಮೀನಲ್ಲೂ ಕೂಡ ತೊಗರಿ ಇರಲೇಬೇಕಾಗ್ತದೆ. ಇದು ಮುಖ್ಯವಾದಂಥ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳ್ಬೋದು. ಇದು ಪ್ರೀಮಿಯಂ ಹೇಗಿದೆ ಅಂತ ಅದೇ ಆವಾಗಲೇ ಹೇಳ್ದಂಗೆ ಮುಂಗಾರಿಗಾದರೆ 2%, ಹಿಂಗಾರಿಗಾದರೆ 1.5%, ಮತ್ತು ತೋಟಗಾರಿಕೆ ಬೆಳೆಗಳಾದರೆ 5% ಅಂತ ಹೇಳಿದೆ. ಅದೇ ರೀತಿ ಇನ್ನು ಬೆನಿಫಿಟ್ಸನ್ನು ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೀವಿ. ಏನಂದರೆ, ಅವನಿಗೆ ರಿಸ್ಕು ರೆಡ್ಯೂಸ್ ಆಗ್ತದೆ, ರೈತನಿಗೆ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತಾರೆ. ಆಮೇಲೆ ಮಾಡರ್ನ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾರೆ. ಆಮೇಲೆ ಸೆಟಲ್ಮೆಂಟ್ ತುಂಬ ಟ್ರಾನ್ಸ್ಪರೆಂಟಾಗಿ ಆಗುತ್ತೆ ಅಂತಕ್ಕಂಥದ್ದು. ಅವನಿಗೆ ರೈತನಿಗೆ ಸ್ಟೆಬಿಲೈಸ್ ಅಥವಾ ರೈತ ಬಾಂಧವರಿಗೆ ಸ್ಟೆಬಿಲಿಟಿಯನ್ನು ಕೊಡೋದು. ಅಂದರೆ ಅವನು ನಶಿಸಿ ಹೋಗಬಾರ್ದು, ಆತ್ಮಹತ್ಯೆ ಅಂತ ಕೃತ್ಯಗಳಿಗೆ ಅವನು ಕೈ ಒಡ್ಡಬಾರ್ದು. ಅವನು ಯಾವಾಗಲೂ ಸದೃಢವಾಗಿರಬೇಕು ಹಾಗೂ ಆತ್ಮನಿರ್ಭರವಾಗಿರಬೇಕಂತಕ್ಕಂಥದ್ದೇ ಇದು ಮುಖ್ಯ ಉದ್ದೇಶ. ಇದ್ರ ಮೇನ್ ಥೀಮ್ ವಾಕ್ಯ ಬಂದು ಒಂದೇ ಕ್ರಾಪು ಒಂದೇ ರೇಟು, ಒಂದು ಕ್ರಾಪಿಗೆ ಒಂದು ರೇಟು ಅಂತಕ್ಕಂಥ, ಒನ್ ಕ್ರಾಪ್ ಒನ್ ರೇಟ್ ಅಂತಕ್ಕಂಥದ್ದು. ಮತ್ತು ಕೆಲವೊಮ್ಮೆ ಚಾಲೆಂಜಸ್ ಇದ್ದಾವೆ. ಕೆಲವು ಅಂದರೆ ಅವೇರ್ನೆಸ್ ಇಲ್ಲ, ರಿಮೋಟ್ ಏರಿಯಾಗಳಿಗೆ ತಿಳುವಳಿಕೆ ಸಿಗೋದಿಲ್ಲ, ಕೆಲವೊಮ್ಮೆ ಟ್ರಾನ್ಸ್ಪರೆನ್ಸಿ ಆಗಲಿಲ್ಲ ಅಂಥೇಳಿ ಕೆಲವು ಸಣ್ಣ ಪುಟ್ಟ ಇಶ್ಯೂಸ್ ಇದೆ. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ. ಈ ಫೀಚರ್ಸು ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು. ಇನ್ನು ಕನ್ಕ್ಲೂಷನಲ್ಲಿ ನಾವು ಕೊನೆಯದಾಗಿ ಹೇಳೋದಾದರೆ, ಇದು ರೈತ ಬಾಂಧವರಿಗೆ ಹುರುಪನ್ನು ತುಂಬುವಂಥದ್ದು. ಮತ್ತು ಒಂದು ಕೃಷಿ ಜಮೀನುಗಳು ಉಳಿಬೇಕು, ಎಲ್ಲ ಜಮೀನುಗಳು ಕೃಷಿಗೆ ಒಂದು ಯಾವಾಗಲೂ ಸುರಕ್ಷತೆಯಿಂದ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಇನ್ನು ಇವತ್ತಿನ ಟ್ಯಾಗ್ಲೈನ್ ಹೇಳಬೇಕು ಅಂದರೆ, ಇದೆಲ್ಲ ಕೃಷಿ ಫಸಲ್ ಬಿಮಾ ಯೋಜನೆ ಕುರಿತಾಗಾಯ್ತಾ. ಈಗ ಇವತ್ತಿನ ಟ್ಯಾಗ್ಲೈನ್ ಹೇಳಬೇಕು ಅಂದರೆ, ವರ್ಲ್ಡ್ ಈಸ್ ನಾಟ್ ಸಫರಿಂಗ್ ಫ್ರಮ್ ದ ವೈಲೆನ್ಸ್ ಆಫ್ ಮೆನಿ, ಬಟ್ ವರ್ಲ್ಡ್ ಈಸ್ ಸಫರಿಂಗ್ ಫ್ರಮ್ ದ ಸೈಲೆನ್ಸ್ ಆಫ್ ಮನಿ. ಅದರ ಅರ್ಥ, ಅನ್ಯಾಯ ಎದುರಿಸುವಂಥ ಧೈರ್ಯ ಮನುಷ್ಯನಲ್ಲಿ ಬಹಳ ಮುಖ್ಯ. ಯಾವಾಗೆಲ್ಲ ರೈತ ಅನ್ಯಾಯವನ್ನು ಎದುರಿಸಲು ಅವನು ಬಿದ್ದು ಸತ್ತಂತೆ, ಅನ್ಯಾಯವನ್ನು ಎದುರಿಸುವ ಧೈರ್ಯವನ್ನು ಇಟ್ಕೊಳ್ಳೋಣ. ರೈತ ಬಾಂಧವರು ದೇಶದ ಬೆನ್ನೆಲುಬು. ತುಂಬ ರೈತ ಖುಷಿಯಾಗಿದ್ದರೆ ಎಲ್ಲರೂ ಖುಷಿಯಾಗಿರ್ತಾರೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.